ಮಮತಾ ಇವತ್ತು ತುಂಬ ಅಳಕತ್ತಲ್ಲ ನೋಡ್ರಿ. ಅದಕ್ಕೆ ಅಂತಂದ್ರ ಕಣ್ಣ ನೀರು ಹೊಂಟ ಹಂಗ. ಯಾಕೆ ಅಳಕತ್ತಿದ್ಲ ಅಂದ್ರ ದೊಡ್ಡ ಮಿಸ್ಟೇಕ್ ಮಾಡಿಬಿಟ್ಟಿದೆ, ಹಂಗಾಗಿ ಅಳಕತ್ತಲ್ಲ ಮಮತಾ. ಜ್ಯೋತಿ ಫ್ಯಾನ್ ನಾನು ಅಂತ ಹೇಳಿ ಮಾಡ್ಬೇಡಿ. ನೋಡ್ರಿ ನಮ್ಮ ಪಾಪ ಅವ್ರಿಗೆ ಮತ್ತೆ ಕಪ್ಪ ಆಗೈತಿ, ತೋರಿಸ್ಕೊಂಬರಕ್ಕೆ ಹೊಂಟಿವಿ. ಕುದುರೆ ನೋಡ್ರಿ, ಕುದುರೆ ಗಂಡ ಇವತ್ತು ಮಮತಾ ಅವ್ರ ತಂಗಿ ಬಂದ ನೋಡ್ರಿ. ಸೊ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಿಲ್ಲಾಡಿ ಜೋಡಿ ಯೂಟ್ಯೂಬ್ ಚಾನಲ್. ಕಾಯುವೆ ನಾನು ರತ್ತೆಯ ಹಾಗೆ ಜನುಮ ಪೂರ ನಿನ್ನನ್ನೇ. ಸೊ ಏನಪ್ಪ ಅಂದರೆ ಫುಲ್ ಕೋಲ್ಡ್ ಆಗಿಬಿಟ್ಟೈತಿ, ನೆಗಡಿ ಆಗಿಬಿಟ್ಟೈತಿ. ನನಗೆ ಮಾತಾಡೋಕ್ಕಂತೂ ಆಗೋಲ್ತು, ಮಾತಾಡೋಕ್ಕಾಗಲ್ಲ ಐತಿ. ಫುಲ್ಲು ನೆಗಡಿ, ಕೆಮ್ಮು, ಜ್ವರನೂ ಲೈಟಾಗಿದ್ದಾವ. ನಮ್ಮ ಮನ್ಯಾಗ ಎಷ್ಟು ಜನಕ್ಕೆ ಬಂದೈತೆ ಅಂದ್ರೆ ನಮ್ಮ ಸಾನ್ವಿಗೆ, ಮತ್ತು ನಮ್ಮ ಚಿಕ್ಕ ಪಾಪುಗೆ, ನಮ್ಮ ಚಿಕ್ಕ ಮಗಳಿಗೆ, ಮತ್ತು ಮಮತಾಗ ಎಲ್ರಿಗೂ ನಮಗೆ ಜ್ವರ ನೆಗಡಿ ಎಲ್ಲ ಬಂದ್ಬಿಟ್ಟೈತಿ. ಮಾತಾಡೋಕ್ಕಾಗಲ್ಲ ಐತಿ. ಹಾಸ್ಪಿಟ್ಲಿಗೆ ಹೊಂಟೀವಿ. ನಮ್ಮ ಸಾನ್ವಿ ಆರಾಮಲ್ಲ, ಸಾನ್ವಿ ಕರ್ಕೊಂಡು ಹೋಗೋಣ. ಮತ್ತು ಆಕೆಗೆ ಆರಾಮಿಲ್ಲ ಅನ್ನಕತ್ತಿರಲ್ಲ. ಯಾವಾಗ ನನ್ನ ಚಿಕ್ಕ ಮಗಳಿಗೆ ಕೂಡ ಆರಾಮಿಲ್ಲ. ಫುಲ್ಲು ಕಫ ತುಂಬ್ಕೊಂಬಿಟ್ಟೈತಿ. ರಾತ್ರಿ ಒಂಥರ ಉಸಿರಾಡೋ ಟೈಮ್ನಾಗ ಒಂಥರ ತ್ರಾಸಾಗುತ್ತೆ, ಗೊರ್ರು ಅಂದರೆ ಸೌಂಡ್ ಬರುತ್ತೆ. ಹಾಗಾಗಿ ಕಫ ಜಾಸ್ತಿ ಆಗ್ಬಿಟ್ಟೈತಿ. ಕರ್ಕೊಂಡು ಹೊಂಟೀವಿ ಹಾಸ್ಪಿಟ್ಲಿಗೆ. ಬರ್ರಿ ಹೋಗಮ್ರಿ ಹಾಸ್ಪಿಟ್ಲಿಗೆ. ಹಾಂ ನೋಡಿ, ಇವತ್ತು ಭಾನುವಾರ ಆದಕ್ಕೆ ಹಾಸ್ಪಿಟಲ್ ಎಲ್ಲ ಕ್ಲೋಸ್ ಆಗಿಬಿಟ್ಟವ. ಬೇರೆ ಆಪ್ಷನ್ ಇಲ್ಲ. ಇಲ್ಲಿ ಬಂದು ನಾವು ಇಲ್ಲೇ ಲೋಕಲ್ ಒಂದು ಹಾಸ್ಪಿಟಲ್ ಸಿಗುತ್ತೆ. ನಮಗೆ ಒಬ್ಬರು ರೆಗ್ಯುಲರಾಗಿ ನೋಡ್ತಿದ್ರು, ಹಾಸ್ಪಿಟ್ಲ್ ಕ್ಲೋಸ್ ಆಗಿಬಿಟ್ಟೈತಿ. ಈಗ ಎಲ್ಲಿ ಈ ಕಡೆ ಬಂದೀವಿ, ಈ ಹಾಸ್ಪಿಟ್ಲ್ ತೋರ್ಸೋಣ ಅಂತ. ಬರ್ರಿ ತೋರ್ಸೋದು ಅಂದರೆ ಮಾತಾಡೋಕ್ಕಾಗಲ್ಲ. ನಾವು ಹಾಸ್ಪಿಟ್ಲಿಗೆ ಹೋಗಿ ಬಂದೀವಿ. ಮನೆಗೆ ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ, ಹಂಗೆ ಬಂದು ಕೊಟ್ಬಿಟ್ಟಿದ್ವಿ. ಇವತ್ತು ಕ್ಲೋಸ್ ಆಗಿಬಿಟ್ಟು ಹಾಸ್ಪಿಟ್ಲೆಲ್ಲ ಯಾವ ಓಪನ್ ಇಲ್ಲ. ಅದ್ರ ಸಂಬಂಧ ವಾಪಸ್ ಬಂದ್ವಿ. ಪಾಪಗಷ್ಟೇ ತೋರ್ಸ್ಕೊಂಬಂದ್ವಿ. ಕೃಷ್ಣಗೂ ಆರಾಮಿಲ್ಲ ಪಾಪ, ಏಕತ್ತ ನೋಡ್ರಿ. ಹಾಂ ರೀ, ಏನಾಗೈತಿ? ಹಾಸ್ಪಿಟ್ಲ್ ಇವತ್ತು ಓಪನ್. ನಿನ್ನೆ ಹೋಗ್ಬೇಕಂತ ಮಾಡಿದ್ವಿ, ನಿನ್ನೆನೂ ಲೇಟ್ ಆಗೈತೆ ಅಂತೇಳಿ ಹೋಗಲಿಲ್ಲ. ಅದು ಜಾಸ್ತಿ ಆಗ್ಬಿಟ್ಟೈತೆ, ನೆಗಡಿ ಕೆಮ್ಮು ಎಲ್ಲರಿಗೆ. 4 ಜನಕ್ಕೆ ಆಗ್ಬಿಟ್ಟೈತೆ ನಮ್ಗೆ. ಒಬ್ರೂ ಆರಾಮಾಗಿಲ್ಲ ನಮಗೆ. ನಿನ್ನೆ ಹೋಗೋಕ್ಕಾಗಿಲ್ಲ, ಅದಕ್ಕೆ ಇವತ್ತು ಹೋಗಿ ಇವತ್ತು ನೋಡ್ರಿ ಎಲ್ಲ ಕ್ಲೋಸ್ ಆಗ್ಯಾವ. ನಾಗತ್ತೆ ಯಾಕೆ ನನಗೆ ಮಾತಾಡಕ್ಕೆ ಬರಲ್ಲ, ಮೂಗು ಕಟ್ಟಿ ಬಿಟ್ಟೈತೆ. ನನಗೆ ನಂಗೆ ಓಪನ್ ಆಗೈತೆ. ಓಪನ್ ಐತಲ್ಲ, ಮೂರೇನು ಮಾತಾಡ್ತೀನಿ. ನಾವು ಯಾರು ಹೆಂಗೇನು ಗೊತ್ತಿಲ್ಲ. ನಾವು ಸೆಲೆಬ್ರೇಷನ್ ಮಾಡಿದ್ವಿ ಅಲ್ಲ, ಭಾಳ ಜನ ಕಮೆಂಟ್ ಹಾಕಿ ವಿಶ್ ಮಾಡಿಬಿಟ್ಟಿದ್ರಿ ನಮ್ಮ ಅವ್ವಗ ನಮ್ಮ ಅಪ್ಪಗ ಆ್ಯನಿವರ್ಸ್ಡೇಗೆ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಿಂಗೆ 100 ಕಾಲ ಚಂದಿರ್ರಿ ಅಂತೆಲ್ಲ ಕಮೆಂಟ್ ಹಾಕಿದ್ರಿ ಅಲ್ಲಪ್ಪಿ. ಏನು ಹೇಳ್ತಿದ್ರ ಬಗ್ಗೆ? ವಿಶ್ ಮಾಡ್ರಿ ಇಲ್ಲ ನೀವು, ಅದ್ರಾಗ ವಿಶ್ ಮಾಡಿವಲ್ಲ. ನಾವೇ ಫಸ್ಟ್ ವಿಶ್ ಮಾಡಿದ್ದವರಿಗೆ, ವಿಶ್ ಮಾಡಿಲ್ಲ ಅಂತೇಳಿ ಹಾಕಿದ್ರಿ. ನಾವೇ ಫಸ್ಟ್ ವಿಶ್ ಮಾಡಿದ್ದು. ಅವ್ರಿಗೇನಂತಂದ್ರೆ ಅಲ್ಲಿ ಏನೋ ಗಿಫ್ಟ್ ಕೊಡೋಕ್ಕಾಗಿಲ್ಲ, ನಮ್ಮದು ಬೇರೆನೇ ಇತ್ತು ಪ್ಲ್ಯಾನು. ಅದಕ್ಕೆ ಅಲ್ಲೇನೋ ಗಿಫ್ಟ್ ಕೊಟ್ಟಿಲ್ಲ ನಾವು, ಬರೀ ಹೋಗಿ ಸೆಲೆಬ್ರೇಟ್ ಮಾಡ್ಕೊಂಡು ಬಂದ್ವಿ ಅಷ್ಟೇ ಅಲ್ಲಪ್ಪಿ. ಏನೋ ಗಿಫ್ಟ್ ಕೊಟ್ಟಿಲ್ಲ ಅಂತಲೂ ಹಾಕಿದ್ರಿ. ನಾವೇನಾನ ಬೇರೆದೇನಾದರೂ ಕೊಟ್ರಾಯ್ತು ಮನೆಗೆ ಹೋಗಿ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ. ಸೊ ನೋಡ್ರಿ, ಇವತ್ತು ಮಮತಾ ಅವ್ರ ತಂಗಿ ಬಂದ ನೋಡ್ರಿ ನಮ್ಮ ಮನೆಗೆ. ಮಮತಾ ಅವ್ರ ತಂಗಿ ಗಂಡ ಆಯ್ತಾ, ಈತ ಆಟ ತನಕತ್ತಿರ ಒಂದು ಹೊಸ ಆಟದ. ಯಾವತ್ತಂತಪ್ಪ ಹೊಸ ಆಟ? ಇದು ಗಾದಿ ಹೋಯ್ತು. ಹೊಸ ಆಟ ಯಾವತ್ತಂತೆ? ಮುಂದಿನ ತಿಂಗಳ
ಮುಂದಿನ ತಿಂಗಳು ಅಲ್ಲ ಬಾಳ ಜನ ಕಮೆಂಟ್ ಹಾಕಿದ್ರಿ ಜ್ಯೋತಿ ಫ್ಯಾನ್ ನಾನು ಅಂತ ಹೇಳಿ. ನಿನ್ ಫ್ರೆಂಡ್ ಅಂತಲೇ ಅವ್ನ್ ಬೈತಿಲ್ಲ ಆಗಿದ್ದೆ ಪಾಪ ಬೈಕತ್ತಲ್ರಿ. ಮ್ಯಾಲ ಮ್ಯಾಲ ಹುಡುಗಿ ಐತಿ ರೇಖಾ ಕ್ಲಾಸ್ಮೇಟ್ ನಾನು ಹೇಳ್ಬಿಡ್ತೀನಿ ಟಕರ ಅಂತ ಮ್ಯಾಲ. ಇವಾಗ ಹೊಸ ಆಟ ತಗೊಂತಾರಂತ, ಹೊಸ ಆಟ ತಗೊಂಡು ನಿಮಗೆ ತೋರಿಸ್ತೀನಿ. ಇವಾಗ ಇನ್ಮೇಲಿಂದ ಇಲ್ಲೇ ಇರ್ತಾರಂತ, ಇಲ್ಲೇ ಬೆಂಗಳೂರಾಗ ಹೊಸ ಆಟ ತಗೊಳಕತ್ತಾರ. ಹೊಸ ಆಟ ತಗೊಳೋ ದಿವಸ ತೋರಿಸ್ತೀನಿ. ಸೊ ನೋಡ್ರಿ ಮಮತಾ ಆಳಕತ್ತಾಳ. ಇಲ್ಲೇ ಇವಾಗ ಏನು ಮಮತಾ ತರ್ಸಂದೆ ಆಯ್ತ? ತರ್ಸಂದೇನ ಹೇಳ. ಮಮತಾ ಅಳ್ಬಾರ್ದು ನನಗೆ. ತರ್ಸಂದ ಇವಾಗ ಏಯ್ ತರ್ಸದೇನೆ ಹೇಳ, ಅವನು ಅಲ್ಲೇ ಅದಂತ ಹೇಳತ್ತ. ಕಣ್ಣ ನೀರು ಹೊಂಟ ಹಂಗ. ತರ್ಸಂದೇನೆ ಹೇಳ ಪಟ್ನ, ಫೋನ್ ಹಚ್ಚಲ. ಏಯ್ ನಾನು ಫೋನ್ ತಾಯಿ ಫೋನ್ ತ ಹೇಳ ಅವನಿಗೆ. ಯಾಕೆ ಮತ್ತೆ ಎದಕ್ಕೆ ಹೇಳಕತ್ತೀವ ನೀನು? ಅಲ್ಲ ಹೇಳ ಹಿಂಗ ಮತ್ತೆ ಎದಕ್ಕೆ ಹೇಳತ್ತಿ? ಇವುಗಳ ಸುಮ್ಮನೆ ಮಾಡ, ಈಗ ಹಚ್ಚಲ್ಲ. ಹೆಂಗ ಹಚ್ಚಕತ್ತಾವ ಅವ್ನು ಹೇಳ. ಅಲ್ಲ ಎಲ್ಲೇದೆ? ಇಲ್ಲೇ ಇದ್ದೀನಿ. ಇದು ಹೋದ್ರಲ್ಲ ಅವ್ರು ಗಾಡಿ ತಗೊಂಡೆ? ಅವಾಗ ಹೇಳ. ಹೌದಾ ಸರಿ, ಮನೆಗೆ ಹೋಗಿ ಫೋನ್ ಹಚ್ಚ. ಸರಿ. ಸೊ ಮಮತಾ ಯಾಕೆ ಹೇಳಕತ್ತಿದ್ಲ ಅಂದ್ರೆ ನಿಮಗೆ ಗೊತ್ತಾಗಿರಲ್ಲ ಮೋಸ್ಟ್ಲಿ. ಯಾಕೆ ಹೇಳಕತ್ತಿದ್ಲ ಅಂದ್ರೆ ಮಿಸ್ಟೇಕ್ ಮಾಡಿಬಿಟ್ಟಿನಿ, ನಾನು ಒಂದು ದೊಡ್ಡ ಮಿಸ್ಟೇಕ್ ಮಾಡಿಬಿಟ್ಟಿದೆ, ಹಂಗಾಗಿ ಹೇಳಕತ್ತಾಳ ಮಮತಾ. ಅದು ಏನಪ್ಪ ಅಂದ್ರೆ ಮಮತಾ ಒಂದು ಗಾಡಿ ಕೊಡಿಸಿದ್ಲ ನನಗೆ ಲವ್ ಮಾಡತ್ನಾಗ. ಎಷ್ಟು 50,000 ಕೊಟ್ಟಿದ್ಲು. ಗಾಡಿ ತಗ, ನೀನು ಲವ್ ಮಾಡಕತ್ತಿದ್ವಿ ನಾವು ಇಬ್ಬರು. ಅವಾಗ ಗಾಡಿ ತಗ ನೀನು, ಆ ಗಾಡಿ ಇದು ಮಾಡು, ತಗೊಂಬ ಓಡ್ಸಾಡಮ್ಮ, ಎಲ್ಲಿ ಬೇಕಾದ್ರೆ ಒಡ್ಡಾಡಮ್ಮ ಅಂತಿದ್ಲು. ಆ ಗಾಡಿನ ಮಾರಿಬಿಟ್ಟಿನಿ ನಾನು. ಅದು ಈಕೆಗೆ ಹೇಳಿದ್ದಿಲ್ಲ, ಮಾರಿದ್ದು. ನಾನು ಹೊಸ ಗಾಡಿ ತಗೊಂಡ ತಕ್ಷಣ ನಾನು ಹಳೆ ಗಾಡಿನ ಊರಿಗೆ ಕಳಿಸಿದ್ದೆ. ಊರಿಗೆ ಕಳಿಸಿದಾಗ ನಮ್ಮ ತಮ್ಮ ಏನು ಮಾಡ್ಯಾನ, ಅವನೊಂದು ಗಾಡಿ ತಗೊಂಡ.
ಗಾಡಿ ತಗೊಂಡಕ್ಕೆ ಮತ್ತು ಈ ಗಾಡಿದು ಮನ್ಯಾಗ ಸ್ವಲ್ಪ ರಿಪೇರಿನೂ ಬರ್ತಾ ಇತ್ತದು. ರಿಪೇರಿ ಬರೋದೊಂದು ಮೈಲೇಜ್ ಕೊಡ್ತಿದ್ರು ಗಾಡಿ, ಪೆಟ್ರೋಲ್ ಜಾಸ್ತಿ ಕುಡ್ತಿತ್ತು. ಹಂಗಾಗಿ ಮನೆಯಾಗ ಇಟ್ಕೊಂಡು ಏನು ಮಾಡ್ಬೇಕು ಹಂಗಿಂಗೆ ಅಂತ ನನಗೆ ಫೋನ್ ಹಚ್ಚಿದೆ. ಮಾರು ಯಾರನ್ನಾದ್ರೂ ಕೇಳು ಹಂಗಿಂಗೆ ಅಂತ ಅಂದೆ. ಒಬ್ಬರು ಎಲ್ಲ ವ್ಯಾಪಾರ ಆಯ್ತು ಗಾಡಿದು. ಇದ್ರಂಗೆ ಮಮತಾಗ ಹೇಳಲಿಲ್ಲ ನಾಡಿದ್ರು ಇವು ಯಾವ ಗಾಡಿ ಹಾಕಿ ಇಷ್ಟಪಟ್ಟು ಕೊಡಿಸಿರೋ ಗಾಡಿ ಅದು. ಮಮತಾಗ ಹೇಳಲಿಲ್ಲ ನಾನು, ಹೇಳಾರಂಗೆ ಮಾರಾಗೈತ್ಬಿಟ್ಟಿದ್ವಿ. ಇದ್ರಂಗೆ ಅವರು ಎಲ್ಲ ಓಕೆ ಆಗಿತ್ತು. ನಮ್ಮ ತಮ್ಮ ಎಲ್ಲ ಅವ್ರ ಕೂಟ ಮಾತಾಡಿದ್ನಿ, ಎಲ್ಲ ತಗೊಂತೀವಿ ಹಿಂಗೆ ಅಂತ ಎಲ್ಲ ರೇಟ್ ಗೇಟ್ ಎಲ್ಲ ಬಗೆರ್ದಿತ್ತು. ಬಗೆರ್ದಾಗ ಏನಾಗೈತಿ, ಮಮತಾಗ ಒಂದು ಮಾತು ಅಂದೆ. ಏನಂತ, ಅದು ನೀನು ಕೊಡಿಸಿರೋ ಗಾಡಿ ಮಾರಾಕತ್ತೀನಿ, ಅವಾಗ ತಗೊಂಡು ಹೊಂಟ್ಬಿಟ್ರಾ ಅಂತ ಹೇಳ್ಬಿಟ್ಟೆ. ಅದು ಹಂಗಂದ ತಕ್ಷಣ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಯಾಕೆ ಅಳಕತ್ತಾಳ ಅಂತಂದು ಅರ್ಥ ಆಗಿಬಿಟ್ಟಿತ್ತು ನನಗೆ. ಗಾಡಿ ಇಷ್ಟಪಟ್ಟು ಕೊಡಿಸಿರೋ ಗಾಡಿ ಅದು, ಅದನ್ನು ಹೇಳಾರಂಗೆ ಮಾರಿಬಿಟ್ನಲ್ಲ. ಭಾಳ ಇಷ್ಟಪಟ್ಟು ಕೊಡಿಸಿದ್ಲು ನನಗೆ. ಆ ಟೈಮ್ನಾಗ 50,000 ಅಂದರೆ ಯಾರು ಹಾಕಲ್ಲ. ಆ ಟೈಮಲ್ಲಿ ನನಗೆ 50,000 ಕೊಟ್ಟಿದ್ಲು ಮಮತಾ ನನಗೆ ಆ ಗಾಡಿ ತಗೋಕ. ನಾನು ಯಾವುದ್ಯಾವುದಕ್ಕೂ ಬಳಸ್ಕೊಂಡು 30,000 ರೂಪಾಯಿ ಕೊಟ್ಟು ಗಾಡಿ ತಗೊಂಬಂದಿದ್ದೆ. ಇದ್ರಂಗೆ ನಾನು ಹೇಳಾರಂಗೆ ಮಾರಾಕತ್ಬಿಟ್ಟನಲ್ಲ. ನಾನು ಇಷ್ಟಪಟ್ಟಿರೋ ಕೊಡಿಸಿರೋ ಗಾಡಿ ಅದು. ಆಕೆಗೆ ಒಟ್ಟು ಆ ಗಾಡಿನ ಮಾರೋಕ್ಕೆ ಇಷ್ಟ ಇಲ್ಲ. ಎಲ್ಲ ನಾನೇ ಒಬ್ಬನೇ ಮಾತಾಡಿಕೊಂಡು ಮಾಡಿಬಿಟ್ಟೀನಿ. ಅದೇ ದೊಡ್ಡ ಮಿಸ್ಟೇಕ್ ಆಗಿಬಿಡ್ತು ನನ್ನಿಂದ. ಅದಕ್ಕೆ ಫುಲ್ ಅಳಕತ್ಬಿಟ್ಟಿಲ್ಲ ಮಮತಾ. ನನಗೂ ಒಂಥರ ಮನುಷ್ಯನಿಗೆ ಬೇಜಾರಾಗ್ತದೆ. ಗಾಡಿ ಕೊಡೋಕೆ ಇಷ್ಟನೇ ಇದ್ದಿದ್ದಿಲ್ಲ. ಆದರೆ ಏನು ಮಾಡ್ಬೇಕು, ಮನೆ ಹತ್ರ ಇಟ್ಕೊಂಡು ಸುಮ್ಮನೆ ನಮ್ಮ ತಮ್ಮನೂ ಒಂದು ಗಾಡಿ ತಗೊಂಬಿಟ್ಟಲ್ಲ ಬದಲಿದು. ಹಂಗಾಗಿ ಆ ಗಾಡಿ ತಗೊಂಡು ಏನು ಮಾಡಂದು, ಮಾರಿಬಿಡಮ್ಮ ಅಂತೇಳಿ ಆ ಗಾಡಿನ ಮಾರಿಬಿಟ್ಟಿವಿ. ಆ ಗಾಡಿ ನಮ್ಮ ತಕ್ಕಿಲ್ಲ, ಅದು ಬೇರೆಯವ್ರು ತಗೊಂಡು ಹೋದರು. ಅದೇ ಮಮತಾ ಅದ್ರ ಸಲುವಾಗಿ ಅಳಕತ್ತಿದ್ಲು. ನನಗೂ ಭಾಳ ಬೇಜಾರೈತೆ ಆ ಗಾಡಿ ಇದಾದಕ್ಕೆ. ಆದ್ರೆ ಏನು ಮಾಡಿದ್ದೆ, ಸ್ವಲ್ಪ ರಿಪೇರಿ ಇತ್ತು ಗಾಡಿ ಅದು. ಮತ್ತು ಮೈಲೇಜು ಕೊಡ್ತಿದ್ರು ಗಾಡಿ, ಜಾಸ್ತಿ ಪೆಟ್ರೋಲ್ ಕುಡಿತಿತ್ತು. ಅದ್ರ ಸಲೇ ನಾನು ಹೊಸ ಗಾಡಿ ತಗೊಂಡಂಗಿದ್ದಾನೆ. ಪೆಟ್ರೋಲ್ ಜಾಸ್ತಿ ಕುಡಿತೆ ಅಂತೇಳಿ ಅದೇ ಅಷ್ಟೇ. ಅದರ ಸಲುವಾಗಿ ಅಳ್ತಾ ಇದ್ಲು ಮಮತಾ. ಆಕೆ ಪ್ರೀತಿಯಿಂದ ಕೊಡಿಸ್ಯಾಳ. ಫುಲ್ ಮೆಮೊರಿ ಅದಾವ ಅದ್ರಾಗ. ಅಂದ್ರೆ ಜಾಸ್ತಿ ನಾವಿಬ್ಬರು ಇಲ್ಲಿ ಒಡ್ಡಾಡಿವಿ ಅದ್ರಾಗ ಗಾಡಿಯಾಗ. ಅಲ್ಲಿ ಎಲ್ಲಿ ಬೇಕಾದ್ರೆ ಅಡ್ಡಾಡಿವಿ. ನಾ ಸಡನ್ಲಿ ನೋಡಿ ಅಳಕತ್ಬಿಟ್ಟಾಳ ಆಕೆ ನೋಡಿ. ಹಂಗೆ ಹೇಳಿದ ತಕ್ಷಣ ಅಳು ಬಂದ್ಬಿಡ್ತಿ ಆಕೆ ಕಣ್ಣಾಗ ನೀರು ಸ್ಟಾರ್ಟ್ ಆಗಿಬಿಟ್ಟು. ಅದನ್ನು ನೋಡಿ ನನಗೆ ಒಂಥರ ಬೇಜಾರಾಗಿ ನನಗೆ ಮನಸ್ಸಿಗೆ ಅನ್ಸಕತ್ತಿತ್ತು ಕೊಡ್ಬಾರ್ದಿತ್ತಲ್ಲ ಅಂತ. ಆದರೆ ಏನು ಮಾಡ್ಬೇಕು ಹೇಳಿ, ಅದು ಹೊಸ್ತು ಅಂದಮೇಲೆ ಮಾರಲೇಬೇಕಾಗುತ್ತೆ. ಇಟ್ಕೊಂಡು ಏನು ಮಾಡೋಕ್ಕಾಗಲ್ಲ. ಸುಮ್ಮನೆ ಅಂದ್ಕೊಂಡು ಮಾರಿದ್ದು. ಅದ್ರ ಸಲುವಾಗಿ ನನ್ನ ಮೇಲೆ ಭಾಳ ಬೇಜಾರಾಗಿಬಿಟ್ಟಾಳ ಆಕೆ. ಸ್ವಲ್ಪ ಹಂಗೆ ಮಾಡಿ ಕವರ್ ಮಾಡೀನಿ, ರಂಸೀನಿ. ಏನು ಮಾಡೋಕ್ಕಾಗಲ್ಲ, ಅದು ಗಾಡಿ ಇಷ್ಟು ದಿನ ನಮ್ಮ ಕೈಯಾಗಿತ್ತು, ಇವಾಗಿಲ್ಲ, ರಿಪೇರ್ ಐತಿ, ಆಗಿದೈತಿ ಇದೈತಿ ಅಂತ ಏನೋ ಅಂತೇಳಿ ಮ್ಯಾನೇಜ್ ಮಾಡಿ ರಂಸೀನಿ. ಇವಾಗ ಕೂಲ್ ಆಗ್ಯಾಳ. ಬರ್ರಿ ಹೋಗಿ ಆಕಿನ ಕೇಳಂಬ್ರಿ ಏನೇನಾಗೈತಿ ಏನೇನಿಲ್ಲ ಅಂತಂದು. ಇಲ್ಲ ಬಿಡು, ನಮ್ಮ ಅಕ್ಕನ ಬಾಯಿ ಕ್ಲೀನ್ ಐತಿ ಮಾಮ. ಏನು ಮಾತಾಡ್ತಿದ್ದಿ? ಡೈಲಿ ಅದು ಅಲ್ಲುಸ್ತಾಳ ಮಕ್ಕ, ಬಾಯಿ ಗಲೀಸದಂತ ಹೇಳ್ತಿ. ತಿಮ್ಮಕ್ ಮಾಡ್ಬೇಡ ನೀ. ವಿಡಿಯೋ ಮಾಡಿ ಹುಚ್ಕೊಂಡೆ. ಗಂಡಗೆ ಮರ್ಯಾದಲ್ಲೇ ಮಾತಾಡ್ತಾರೆ. ಏನು ಗಂಡ ಗಂಡ ಅಲ್ಲ ಅಂತ ಹೇಳಿ, ಫ್ರೆಂಡ್ ಅಂತ ಹೇಳಿವಿ. ಹೇಳಿದೆ ಇಲ್ಲ ಮತ್ತೆ ಇಷ್ಟತನ ಯಾಕೆ ಅಳಕತ್ತಿದ್ಲು ಕೇಳಂಬರ್ರಿ. ಗಾಡಿ ಎದ್ರ ಸಲ ಅಷ್ಟೊಂದು ಎಮೋಷನ್ ಆಗಿದ್ದೆ ಹೇಳ. ನಿನ್ನ ಜೊತೆ ಅದು ಮಾತಾಡು ವೇಸ್ಟ್ ಬಿಡು. ಹೇಳ ಒಂದು ಅದ ರೀಸನ್ ಗೊತ್ತಾಗ್ಬೇಕಿಲ್ಲ. ಜನ ಲಾಗ್ ನೋಡ್ಯಾರ, ನೀ ಹತ್ತಿದ್ದೆಲ್ಲ ನೋಡ್ಯಾರ. ನೀನು ಹೇಳು ರೀಸನ್ ಎದಕ್ಕತ್ತೀನಿ ಅಂತ. ನಾ ಹೇಳಿನ ಆಲ್ರೆಡಿ. ಏನಂತ ಹೇಳಿ? ಏನಂತ ಹೇಳಿನಿ. ಅದೇ ಏನಂತ ಹೇಳಿನಿ, ನಿಂದು ಹೇಳ. ನಾನೇನು ಹೇಳಿದಂತೆ ಅಲ್ಲ, ಮತ್ತು ನಾನೇ ಯಾಕೆ ಹೇಳ್ಬೇಕು? ಏನು ಅನ್ನಿಸ್ತೀನಿ ಹಂಗೆ? ಏನು ಅನ್ಸುತ್ತಾ? ಕಷ್ಟಪಟ್ಟು ದುಡಿದು ಯಾರಿಗೇನ ಕೊಡ್ಸಿರ್ ಗೊತ್ತಾಗುತ್ತಾ ಬ್ಯಾನಿ? ಏನು ಅದಕ್ಕೆ ಅಂತಪರಿ ಎಮೋಷನ್ ಆಗಿದ್ದಿ? ಎದಕ್ಕೆ ಎಮೋಷನ್? ಅಷ್ಟು ಇಷ್ಟಪಟ್ಟು ಕೊಡ್ಸಿರೋ ಗಾಡಿನೇ ಮತ್ತೆ ಮಾರಿರ ಯಾರಿಗೆ ಆಗಲಿ ತ್ರಾಸ ಆಗುತ್ತದು. ಹಂಗೆ ನನಗೂ ತ್ರಾಸ ಆಗಿತ್ತು. ಮತ್ತು ಇಟ್ಕೊಂಡು ಏನು ಮಾಡೋದು ಹೇಳು ಗಾಡಿನ? ಅದು ಸುಮ್ಮನೆ ರಿಪೇರಿ ಬರೋಗದಿತ್ತು, ಹಂಗಾಗಿ ಮಾರಿದಂಗೆ. ಅದು ರಿಪೇರಿನೇ ಬರ್ತಿರಲ್ಲ. ರಿಪೇರಿ ಬರಂಗೆ ಮಾಡಿದ್ದು ಯಾರು ಹೇಳು?
ನೀನು 3 ಜನ ಹಾಕ್ಯಂದು ಅಡ್ಡಾಡಿನಂತ, ಅದಕ್ಕೆ ರಿಪೇರಿ ಬಂದೈತೆ ಅಂತದು ಗಾಡಿ. ಹಾಂ ಮತ್ತೆ ನಿಜನಾ ಸುಳ್ಳ ನೀನು ಹೇಳ್ಬಿಡು. ನಿಜನೇ ನೋಡ್ರಿ. ನಮ್ಮ ಪಾಪು ಅವ್ರಿಗೆ ಮತ್ತೆ ಕಪ್ಪ ಆಗೈತಿ, ತೋರಿಸ್ಕೊಂಬರಕ್ಕೆ ಹೊಂಟೀವಿ. ಹೋಗಿದ್ವಿ, ಅದು ಸರಿ ನೋಡಲಿಲ್ಲ ಅಲ್ವ, ಕಮ್ಮಿ ಆಗಿಲ್ಲ, ಕಪ್ಪ ಜಾಸ್ತಿ ಕಫ ಆಗಿತ್ತು. ಅವ್ರು ಏನು ಹೇಳಿದ್ರು ಕಫನೇ ಆಗಿಲ್ಲ ಅಂತ ಹೇಳಿದ್ರು. ಗೊತ್ತಿಲ್ಲ ಅವ್ರಿಗೆ. ಊಟಕ್ಕೆ ಒದ್ದಾಡಕತ್ತಾಳ. ಕಪ್ಪ ತೆಗ್ಸ್ಕೊಂಡು ಮಾಡ್ಬೇಕು ಹೋಗಿ ಡಾಕ್ಟ್ರ್ ಅಲ್ಲಿ ಇದಕ್ಕೆ ಹೋಗಿ ಕಪ್ಪ ತೆಗಿತಾರೆ ಅವ್ರು ಹೇಳಿದ್ರೆ. ರಾತ್ರಿ ಮಕ್ಕನವಳು ಉಸಿರಾಡಕ್ಕೂ ಆಗವಲ್ತ ಹುಡುಗಿಗೆ. ಪಾಪ ತ್ರಾಸ ಆಗತ್ತಿತ್ತು ಭಾಳ. ಹಂಗಾಗಿ ನಮಗೆ ಬೇಜಾರಾಗ್ಬಿಡ್ತಿ. ಸುಮ್ಮನೆ ಕಪ್ಪ ಇಲ್ಲ ಅಂತ ಕಳಿಸ್ತಾರೆ, ಕಪ್ಪ ಜಾಸ್ತಿ ಐತಿ. ಅದಕ್ಕೆ ತೋರಿಸ್ಕೊಂಬರಕ್ಕೆ ಹೊಂಟೀವಿ. ತೋರಿಸ್ಕೊಂಡು ಬರಬೇಕು. ಕಪ್ಪ ಎಲ್ಲ ತೆಗಿತಾರೆ, ಏನು ಮಾಡ್ತಾರೆ ನೋಡ್ಬೇಕು. ಇಲ್ಲಿಗೆ ಬಂದ ನೋಡ ಹಾಸ್ಪಿಟ್ಲಿಗೆ. ಇಲ್ಲೇನ ಕುದುರೆ ನೋಡ್ರಿ, ಕುದುರೆ ಕಟ್ತಿರಿ. ಕುದುರೆ ಬಂದೈತಿ ಬೇಕ್ರಿ ಹತ್ರ ನಿಲ್ತೈತಿ. ಅದು ಬೇಕ್ರಿಗೆ ಏನಾದರೂ ಕೊಡ್ತಾರೇನ ತಿನ್ನೋಕ ಅಂತ ನಿಂತೈತಿ. ಕೊಟ್ಟನ ಅಣ್ಣ ನಮ್ಮ ಸಬ್ಸ್ಕ್ರೈಬರ್ಸ್. ನಾವು ಅಕ್ಕ ಇದ್ದಂಗೆ ಇಲ್ಲ ಇವತ್ತು. ಮನೇಲಿ ಇರಬೇಕು, ಇವತ್ತು ಮಂಗಳವಾರ ಅಲ್ಲ. ಸೊ ಮೆಡಿಕಲ್ನ ತಗೊಂಡೋಗ್ರ ಅಂತಂದಾರ. ಕಪ್ಪ ಏನು ಬೇಡ ತೆಗ್ಸೋದಂತ ಅಂದಕ್ಕೆ ಮೆಡಿಕಲಾಗಿ ಬಂದೀವಿ. ಫೋನ್ಪೇ ಆಗಲ್ಲಾಗೈತಿ, ಮನೆಗೆ ಹೋಗ್ಬೇಕು. ಮತ್ತೆ ATM ತಗೊಂಬರ್ಬೋದು. ನೋಡ್ರಿ ಸೋಲತ್ತನ ಮೆಡಿಸನ್ಗಳು ಟಾನಿಕ್ ಅವೆಲ್ಲ ಕೊಟ್ಟಿದ್ರಲ್ಲ, ಟಾನಿಕ್ ಅವೆಲ್ಲ ತಗೊಂಡ್ಕೊಡ್ತಾನೆ. ಆಗುತ್ತಾ ಫೋನ್ ಪೇನೇ? ಮನೆಗೆ ಬಂದೆವು, ಮಕ್ಕೊಂಬಿಟ್ರ. ನಮ್ಮ ಸಾನೂ ಮಕ್ಕೊಂಡೈತೆ ನೋಡ್ರಿ. ಸಾನೂ ಮಕ್ಕೊಂಡ. ಹಸ್ವಾಗ್ಬಿಟ್ಟೈತಿ. ಇವಾಗ ಅಡುಗೆ ಬೇರೆ ಮಾಡಿಲ್ಲ. ರಾತ್ರಿ ಬೇರೆ ನಾವು 2 ಗಂಟೆಗೆ ಮಕ್ಕೊಂಡಿದ್ದೇವೆ. ರಾತ್ರಿ ನಿದ್ದೆ ಇಲ್ಲ, ಏನಿಲ್ಲ. ಇವಾಗ ಅಡುಗೆ ಮಾಡ್ಬೇಕಿಲ್ಲ, ನಾನು ಅಡುಗೆ ಮಾಡಿಲ್ಲ. ಬೆಂಡೆಕಾಯಿ ಕೊಯ್ದಿಟ್ಟ ನೋಡ್ರಿ ನಮ್ಮ ತಂಗಿ. ಬೆಂಡೆಕಾಯಿ ಪಲ್ಯ ಮಾಡಬೇಕು, ರೊಟ್ಟಿ ಮಾಡಬೇಕಿಲ್ಲ. ಏನು ಮಾಡ್ಬೇಕನ್ನಂಗೈತಿ. ಎದಕ್ಕೆ ಹಾಸ್ಪಿಟ್ಲಿಗೆ ಹೋಗ್ಯಾವೆ ಅಂತಂದ್ರೆ ಆಕೆ ರಾತ್ರಿ ಉಸಿರಾಡೋಕ್ಕಾಗೋದು ಖುಷಿಗೆ ಹಂಗಾಗಿತ್ತು. ಅದ್ರ ಸಂಬಂಧ ನಾವು ಅಲ್ಲಿ ಹೋಗಿದ್ದೆ ದವಾಖಾನೆಗೆ. ನೋಡ್ರಿ ಡಾಕ್ಟ್ರ್ ಕಫ ತೆಗಿಸ್ಬೇಡ್ರಿ, ಆಮೇಲೆ ಅದೇ ರೂಢಿ ಆಗುತ್ತೆ, ಅದು ಒಳ್ಳೇದಲ್ಲ ಅಂದ್ರೆ. ಅದು ಸರಿ ಅಂತ ನಾವು ವಾಪಸ್ ಹಂಗೆ ಅದು ಬರ್ಕೊಟ್ರಿ, ಟಾನಿಕ್ ಅವೆಲ್ಲ ಬರ್ಕೊಟ್ಟಿದ್ರು. ಅವು ತಗೊಂಬರ್ಬೇಕಂದ್ರೆ ಫೋನ್ಪೇ ಬೇರೆ ಆಗಲಾಗೈತಿ. 24 hours ಬಿದ್ದುಬಿಟ್ಟಿತ್ತು. ವಾಪಸ್ ಮನೆಗೆ ಬಂದು ರೊಕ್ಕ ತೊಗೊಂಡು ಹೋಗಿ ನೀವು ತಗೊಂಬರಕ್ಕೆ. ತಗೊಂಬಂದು ಹೇಳಕ್ಕೆ ಹಾಕ್ಬೇಕು. ಪಾಪ ಅದು ಉಸಿರಾಡೋಕ್ಕೆ ಆಗವಲ್ದು ಅದಕ್ಕಂತೂ. ಅಷ್ಟಕ್ಕೊಂದು ನೆಗಡಿ ಬಂದುಬಿಟ್ಟೈತಿ. 2-3 ದಿನ ಮಳೆ ಬಂತು ನೋಡ್ರಿ. ಮಳೆ ಸಲಕ ಮತ್ತು ಈ ವಾತಾವರಣ ಸ್ವಲ್ಪ ಕ್ಲೈಮೇಟ್ ಎಲ್ಲ ಚೇಂಜ್ ಆಗಿಬಿಟ್ಟೈತಲ್ಲ, ಅದ್ರ ಸಂಬಂಧ ಆಗೈತಿ. ನಮ್ಮ ಸಾನೋಗೂ ಹಂಗೆ ಆಗೈತಿ. ಸ್ವಲ್ಪ ಆಕಿಗೆ ಪರವಾಗಿಲ್ಲ ಅನಿಸುತ್ತೆ. ಮಕ್ಕ ಬಿಟ್ಟಾಳಕ್ಕಿ. ಇಷ್ಟಿತ್ತು ಇವತ್ತಿಂದು.